ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ 16ನೇ ದಾಖಲೆಯ ಬಜೆಟ್ ಮಂಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜ್ಯ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಮತ್ತಷ್ಟು ಒತ್ತನ್ನು ಕೊಡಲೇಬೇಕು. ಇವ್ರ ಸರ್ಕಾರನೇ ಹೇಳಿರೋದು, ಇವರ ಇದರಲ್ಲೇ ಇದ್ದಿದ್ದು ಅದು ಬ್ರ್ಯಾಂಡ್ ಬೆಂಗಳೂರು. BBMPಯನ್ನು 7 ಭಾಗ ಮಾಡೋದಕ್ಕೆ ಈಗಾಗಲೇ ಶಿಫಾರಸ್ಸಾಗಿದೆ. ಹಾಗಾದರೆ ಬೆಂಗಳೂರಿಗರ ನಿರೀಕ್ಷೆ ಏನು? ಸಿದ್ದರಾಮಯ್ಯ ರಾಜ್ಯ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಒತ್ತನ್ನು ಕೊಡಬೇಕು. ಈಗ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಅದು ಒಂದು ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡಿತಾ ಹೋಗೋಣ. ಪ್ರಕಾಶ್, ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸು. ಇವರು ಚುನಾವಣೆಗೆ ಬರೋದಕ್ಕೂ ಮೊದಲು ಇವರು ಇದರಲ್ಲಿ ಹೇಳ್ಕೊಂಡು ಬಂದಿದ್ರು ಬ್ರ್ಯಾಂಡ್ ಬೆಂಗಳೂರು ಅಂತ. ಬಟ್ ಈ 2 ವರ್ಷಗಳ ಅವಧಿಯಲ್ಲಿ ಬ್ಯಾಡ್ ಬೆಂಗಳೂರು ಆಗಿರೋದೇ ಹೆಚ್ಚು. ಹಾಗಾಗಿ ಅದನ್ನು ರಿಪೇರಿ ಮಾಡೋ ಕೆಲಸಗಳಾಗಬೇಕು ಈ ಬಾರಿಯ ಬಜೆಟ್ನಲ್ಲಿ. ಏನು ಬೆಂಗಳೂರಿನ ಜನರ ನಿರೀಕ್ಷೆ ಹಾಗಾದರೆ ಅಂತ? ಖಂಡಿತವಾಗ್ಲೂ ಕೂಡ ಗ್ರೇಟರ್ ಬೆಂಗಳೂರು ಮೂಲಕವಾಗಿ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನ ಗುರುತಿಸಬೇಕು ಅನ್ನುವಂತಹ ಒಂದು ಉತ್ಸಾಹ ಸರ್ಕಾರಕ್ಕೆ ಇತ್ತು. ಸೊ ಹಾಗಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೂ ಕೂಡ ಹೊರಟಿದೆ. ಅದರಲ್ಲೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ಶೈಕ್ಷಣಿಕ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಜೊತೆಗೆ ಒಂದಿಷ್ಟು ವರ್ಗದವರಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು. ನೇರವಾಗಿ ಜನರನ್ನು ಮಾತನಾಡಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಅಂತೇಳಿ. ಮೇಡಮ್, ಈ ಬಾರಿಯ ಬಜೆಟ್ನಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ನಮಸ್ತೆ, ನನ್ನ ಹೆಸರು ರಾಣಿ ಅಂತ. ಸರ್, ನನಗೆ ಅನಿಸುತ್ತೆ ಇವರು ಹಿಂದಿನ ಬಜೆಟ್ನ ರದ್ದು ಮಾಡಬೇಕು. ಮೊದಲು ಈ ಬಿಟ್ಟಿ ಭಾಗ್ಯ ಕೊಡೋದು ನಿಲ್ಲಿಸ್ಬೇಕು. ನಾವು ಬಿಟ್ಟಿ ಕೇಳಿಲ್ಲ, ಬಸ್ ಫ್ರೀ ಕೊಡಿ, ಇದು ಫ್ರೀ ಕೊಡಿ, ಗೃಹಲಕ್ಷ್ಮಿ ಕೊಡಿ ಕೇಳಿಲ್ಲ. ಅದರ ಬದಲು ಸರ್ಕಾರ ಜನಬಲದಿಂದ ಆಯ್ಕೆ ಮಾಡಿಕೊಂಡು ಕಾಂಗ್ರೆಸ್ ಬಂದಿದೆ, ಅವ್ರ ಪಕ್ಷ ಬಂದಿದೆ, ಜನಬಲ ಇದೆ, ಅವ್ರಿಗೆ ಕಾನೂನು ಮಾಡುವಂಥ ಅಧಿಕಾರನೂ ಇದೆ. ಅವ್ರಿಗೆ ಅದನ್ನು ನಿರೂಪಣೆ ಅಂದರೆ ಈಗ ಸೆನ್ಸಸ್ ಆದರೆ ಪ್ರತಿ ಮನೆಗೂ ಹೋಗ್ಬಿಟ್ಟು ಜನಗಣತಿ ಮಾಡ್ತಾರೆ, ಜಾತಿ ಗಣತಿ ಮಾಡ್ತಾರೆ, ಸೆನ್ಸಸ್ ಮಾಡ್ತಾರೆ. ಆ ಥರ ಪ್ರತಿ ಮನೆಗೂ ಹೋಗ್ಬಿಟ್ಟು ಯಾರು ಹೆಣ್ಮಕ್ಳು ದುಡಿತಾ ಇಲ್ಲ, ಬೇಕಾ ಅವ್ರಿಗೆ ಕೆಲಸ, ಒಂದು ಕಮಿಟಿ ಮಾಡಿ, ಒಂದು ಸಂಘಟನೆ ಮಾಡಿಬಿಡಿ. ನಾನು ಹೇಳ್ಬಿಟ್ಟು ದೊಡ್ಡ ಸಂಘ ಅಲ್ಲ, ಚಿಕ್ಕ ಸಂಘಗಳು ಮಾಡಿಬಿಟ್ಟು ಅವ್ರಿಗೆ ಏನು ಬೇಕು, ಅನುಕೂಲತೆಗಳು ಏನು ಬೇಕು ಅದನ್ನು ಮಾಡಿ, ಅವ್ರಿಗೆ ಉದ್ಯೋಗ ಕಲ್ಪಿಸಿ. ಅದು ಮಾಡೋದು ಬಿಟ್ಬಿಟ್ಟು ಇವ್ರು ಬಿಟ್ಟಿ ಕೊಟ್ಟರು. ಏನಂದ್ರೆ ಹೆಣ್ಮಕ್ಳಿಗೆ ಏನಂತಾರೆ, ಮನೆ ಕೆಲಸ ಮಾಡಿದವರು ಅಂತಾರೆ. ಹೇಳಿ. ಹಲೋ, ನಮಸ್ತೆ, ಅಂಬಿಕಾ ಅಂತ. ಸರ್, ಇವಾಗ ಈಗ ಬಜೆಟ್ದು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಕೆಲವೊಂದು ಭಾಗ್ಯಲಕ್ಷ್ಮಿ ಇವೆಲ್ಲ ಕೊಟ್ಟಿರೋದ್ರಿಂದ ಬೇರೆ ಎಲ್ಲರಿಗೂ ಎಲ್ಲ ರೀತಿ ಅನುಕೂಲಗಳು ಆಗ್ತಾ ಇಲ್ಲ. ಹೆಣ್ಮಕ್ಳನ್ನ ಒಂಥರ ಇದರಲ್ಲಿ ನೋಡ್ತಾರೆ. ಸೊ ಏನು ಮಾಡೋದು, ಈ ಬಾಣಂತಿಯರ್ಗೆ ಸಾವುಗಳು ನೋಡ್ತಾ ಇದ್ದೀವಿ ಇವಾಗ. ಅದ್ರ ಬಗ್ಗೆ, ಹಾಸ್ಪಿಟಲ್ ಬಗ್ಗೆ, ರೋಡ್ಗಳ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು. ಸೊ ಈಗ ಸಂಘಟನೆಗಳು ಅಂತ ಮಾಡ್ತಾರೆ ಸರ್, ಏನಂದರೆ ಸಂಘಗಳು ಮಾಡ್ತಾರೆ, ಅದರಲ್ಲೇನು ಸಾಲ ಕೊಡ್ತಾರೆ ಅಷ್ಟೇ ಹೊರ್ತು ಅದ್ರ ಬದಲು ಬ್ಯಾಂಕ್ಗಳಿಗೆ ಡೈರೆಕ್ಟಾಗಿ ಏನಾದರೂ ಒಂದು ಉದ್ಯೋಗ ಕಲ್ಪಿಸ್ಕೊಡಿ. ಈಗ ಸಾಲ ತೊಗೊಂಡವ್ರು ಏನು ಮಾಡ್ತಾರೆ ಅಂತ ಕೇಳಲ್ಲ. ಸೊ ಅದ್ರ ಬದಲು ಸಂಘಗಳಿಗೆ ಒಳ್ಳೆ ಉದ್ಯೋಗ, ಯಾಕೆಂದರೆ ಸ್ವಯಂ ಲೇಡೀಸ್ಗಳು ಅಭಿವೃದ್ಧಿ ಆಗೋ ರೀತಿ ಏನಾದರೂ ಒಂದು ಉಪಯೋಗ ಆಗೋ ರೀತಿ ಅದನ್ನ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ ಸರ್. ನಿರೀಕ್ಷೆ ಏನಿದೆ ಮೇಡಮ್? ಈ ಅನ್ನಭಾಗ್ಯ ಅಂತ ಮಾಡಿದ್ದಾರೆ, ಅದರಲ್ಲಿ ಬಂದು ಅಕ್ಕಿನೇ ಕರೆಕ್ಟಾಗಿ ಬರ್ತಾ ಇಲ್ಲ. ಅದು ಬಂದಿರೋದು ಕೇಂದ್ರ ಸರ್ಕಾರದಿಂದ. ಈ ಸರ್ಕಾರದಲ್ಲಿ ಇನ್ನೂ ಯಾವುದೂ ನಮ್ಮ ನಿರೀಕ್ಷೆಯಲ್ಲೇ ಇಲ್ಲ ಯಾವುದೂ. ಆಮೇಲೆ 2,000 ರೂಪಾಯಿ ಹಾಕ್ತೀನಿ ಅಂದರು ಗೃಹಲಕ್ಷ್ಮಿಗೆ, 6 ತಿಂಗಳಾಯಿತು, ಯಾವುದೂ ಇಲ್ಲ. ಈ ಬಸ್ ಫ್ರೀ ಬಿಟ್ಬಿಟ್ಟು ಮನೇಲಿ ಜಗಳ ತಂದಿಟ್ಬಿಟ್ಟವ್ರೆ ಎಲ್ಲರಿಗೂ. ಈಗ ಬಸ್ಸಲ್ಲಿ ಹೋಗೋರು ಇರ್ತಾರೆ, ಹೋಗದೇ ಇರೋರು ಇರ್ತಾರೆ, ಅಜ್ಜಿದಿರಿರ್ತಾರೆ, ಸ್ಟೂಡೆಂಟ್ಗಳಿರ್ತಾರೆ, ಅವ್ರಿಗೆಲ್ಲ ಫ್ರೀ ಮಾಡಲಿ. ಬೇಕಾದರೆ ಚೆನ್ನಾಗಿರೋರಿಗೆಲ್ಲ ಏನಕ್ಕೆ ಫ್ರೀ ಬೇಕು ಹೇಳಿ? ಸಹಜವಾಗಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನಗಳು. ಸರ್, ಏನು ಹೇಳ್ತೀರಿ? ಸರ್, ಈಗ ಯೋಜನೆಗಳಿಗಿಂತ ಜಾಸ್ತಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ನಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ನಾನು ಇಡೀ ಬೆಂಗಳೂರು ಓಡಾಡ್ತೀನಿ. ಒಂದು ರಸ್ತೆ ಕೂಡ ಸರಿ ಇಲ್ಲ. ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ, ಸುಮಾರು ಆಕ್ಸಿಡೆಂಟ್ಗಳು ಈ ಥರ ಎಲ್ಲ ನಡೀತಾ ಇದೆ. ಆಮೇಲೆ ಮತ್ತೆ ಈ ಬಡವರಿಗೋಸ್ಕರ ಈ ಹಾಸ್ಪಿಟಲೈಸೇಷನ್ನು ಫ್ರೀ ಮಾಡಬೇಕು, ಆಯ್ತಾ? ಏನೇನು ಬಡವರು ಸಂಕಲ್ಪ ಇದೆ ಅದೆಲ್ಲ ತಿಳ್ಕೊಂಡು ಇದಕ್ಕೆ ಇದು ಹಣ ವ್ಯರ್ಥ ಮಾಡೋ ಬದಲು ಈ ಹೆಣ್ಮಕ್ಳಿಗೆ ಒಂದು ಗ್ಯಾಸ್ ಸಿಲಿಂಡ್ರುಗಳು ದಯವಿಟ್ಟು ರೈಟ್ ಕಮ್ಮಿ ಮಾಡಿದ್ರೆ ಭಾಳ ಒಳ್ಳೇದು ಅನಿಸುತ್ತೆ. ಸಬ್ಸಿಡಿಯಲ್ಲಿ ಅದೆಲ್ಲ ಕೊಡ್ತಾಯಿದ್ರು, ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ಇದನ್ನು ಮಾಡೋದು ಬಿಟ್ಬಿಟ್ಟು ಮತ್ತು ಈ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಡಿಗ್ರಿ ಮಾಡೋರಿಗೆ ಸ್ವಲ್ಪ ಅನುಕೂಲ ಮಾಡಿ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಈ ಯೋಚನೆಗಳನ್ನು ಕೊಟ್ಟರೆ ಭಾಳ ಒಳ್ಳೇದು ಅನಿಸುತ್ತೆ. ಈ ಬಾರಿಯ ಬಜೆಟ್ನಲ್ಲಿ ಆಟೋ ಚಾಲಕರ ವರ್ಗ ಏನು ನಿರೀಕ್ಷೆ ಮಾಡುತ್ತೆ? ನಾವು ನಿಗಮ ಮಂಡಳಿಯನ್ನು ನಿರೀಕ್ಷೆ ಮಾಡಿದ್ವಿ. ಮಂಡಳಿಯನ್ನು ಮಾತ್ರ ಕೊಟ್ಟಿದ್ದಾರೆ, ನಿಗಮ ಮಂಡಳಿಯನ್ನು ಕೊಟ್ಟಿಲ್ಲ. ಇದೆಲ್ಲದಕ್ಕಿಂತ ನಮಗೆ ದೊಡ್ಡ ಮಟ್ಟಕ್ಕೆ ಬಜೆಟ್ನ ನಿರೀಕ್ಷೆಗಿಂತಲೂ ಕೂಡ ಕಾನೂನಿನ ನಿರೀಕ್ಷೆ ಭಾರಿ ದೊಡ್ಡ ಮಟ್ಟದಲ್ಲಿದೆ.
ನಮಗೆ ರ್ಯಾಪಿಡೋ ಅಂತಕ್ಕಂಥದ್ದು ಅಷ್ಟು ದೊಡ್ಡ ಮಟ್ಟಕ್ಕೆ ಹೊಡೆತವನ್ನು ಕೊಡ್ತಾ ಇದೆ. ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಸುಗ್ರೀವಾಜ್ಞೆಯ ಮುಖಾಂತರವಾಗಿ ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿ ದುಡಿಯುವ ವರ್ಗಗಳನ್ನ ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ನಾವು ಸ್ವಯಂ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನನ್ನ ಉದ್ಯೋಗ ನನ್ನ ಹಕ್ಕು, ನನ್ನ ಉದ್ಯೋಗವನ್ನು ಕಿತ್ಕೊಳ್ಳೋದಕ್ಕೆ ಯಾವುದೇ ಕಾನೂನಲ್ಲಿ ಅವಕಾಶಗಳಿಲ್ಲ. ದಯವಿಟ್ಟು ಆಳುವ ಸರ್ಕಾರಗಳು ಕಾನೂನನ್ನು ಭದ್ರಪಡಿಸಿ ಈ ಬಜೆಟ್ನ ನಂತರದಲ್ಲಿ ಸುಗ್ರೀವಾಜ್ಞೆಯ ಮುಖಾಂತರವಾಗಿ ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಿಂದಲೇ ಕಿತ್ತೊಗಿಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಓಕೆ, ಈ ಬಾರಿಯ ಬಜೆಟ್ನಲ್ಲಿ ಸಹಜವಾಗಿ ಬೆಂಗಳೂರು ಅಭಿವೃದ್ಧಿಯ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ರೀಚ್ ಆಗಬೇಕು ಅನ್ನುವಂತಹ ಒಂದಿಷ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಆ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ಪ್ರಕಾಶ್. ತಮ್ಮ ಎಲ್ಲ ಮಾಹಿತಿಗೆ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಅಂತಕ್ಕಂಥದಕ್ಕೆ ಕೋಟಿ ಕೋಟಿ ಹಣ ಬೇಕು. ಇದೊಂಥರ ರಾಕ್ಷಸನ ಹೊಟ್ಟೆ ಇದ್ದಂಗೆ ಬೆಂಗಳೂರು, ಎಷ್ಟು ಹಾಕಿದ್ರೂ ಸಾಲಲ್ಲ.